ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಮೀಡಿಯಾ ಬ್ಲಾಗ್ಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನೀವೆಲ್ಲರೂ ಅಂದ್ಕೊಂಡಿರ್ಬೋದು ಇವತ್ತು ಇವನು ಸೂರರಾಯ್ ಪಟ್ರು ಮೂವಿ ಬಗ್ಗೆ ಮಾತಾಡ್ತಿದ್ದಾನೆ ಅಂತ. ಅಲ್ಲ ಗೆಳೆಯರೇ, ಇವತ್ತು ನಾವು ಅದರ ಹಿಂದಿನ ನೈಜ ಘಟನೆಯ ಸ್ಫೂರ್ತಿ ಕ್ಯಾಪ್ಟನ್ ಗೋಪಿನಾಥ್ ಅವರ ಜೀವನದ ಬಗ್ಗೆ ಒಂದು ಚಿಕ್ಕ ವಿಡಿಯೋನ ಮಾಡುವ ಪ್ರಯತ್ನದಲ್ಲಿದ್ದೀವಿ. ಕ್ಯಾಪ್ಟನ್ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಗೋಪಿನಾಥ್ ಇವರೊಬ್ಬರು ಪ್ರಸಿದ್ಧ ಭಾರತದ ಉದ್ಯಮಿ, ಆದರ್ಶ ಉದ್ಯಮಿ ಅಂತಂದೇ ಹೇಳಬಹುದು. ಇವತ್ತಿನ ಪೀಳಿಗೆಯಲ್ಲಿ ಈ ಥರದ ಒಬ್ಬ ಆದರ್ಶ ವ್ಯಕ್ತಿಯನ್ನು ಇಟ್ಟುಕೊಂಡು ಬೆಳೆಯುವುದು ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿಯ ಕಥೆ. ಇದು ಕ್ಯಾಪ್ಟನ್ ಗೋಪಿನಾಥ್ ಹುಟ್ಟಿದ್ದು ನವೆಂಬರ್ 13, 1951 ಗೋರೂರು ಎಂಬ ಊರಿನಲ್ಲಿ. ಇದು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವ ಒಂದು ಚಿಕ್ಕ ಹಳ್ಳಿ. ಇವರು ತಮ್ಮ ಎಜುಕೇಷನ್ ಅನ್ನು ಸೈನಿಕ್ ಸ್ಕೂಲ್ ಬಿಜಾಪುರ್ನಲ್ಲಿ ಮುಗಿಸಿದ್ದಾರೆ. ಇದು ಆಗಿನ ಕಾಲದಲ್ಲಿ ಸೈನಿಕ್ ಸ್ಕೂಲ್ ಆಗತಾನೇ ಪ್ರಾರಂಭವಾದಂತಹ ಶಾಲೆ. ಇವರು 8 ವರ್ಷಗಳ ಸುದೀರ್ಘ ಕಾಲ ನೇವಿಯಲ್ಲಿ ತಮ್ಮ ಸೇವೆ ಸಲ್ಲಿಸಿ, ಅದಾದ ನಂತರ ಅಗ್ರಿಕಲ್ಚರ್ನಲ್ಲಿ ಆಸಕ್ತಿ ತೋರಿಸಿ ತಮ್ಮ ಊರಿನೆಡೆಗೆ ಪ್ರಯಾಣ ಬೆಳೆಸಿ ತೋಟ ಮಾಡಿ, ರೇಷ್ಮೆ ಮಾಡಿ, ಕೆಲವೇ ವರ್ಷಗಳಲ್ಲಿ ಆದರ್ಶ ರೈತ, ಕರ್ನಾಟಕಕ್ಕೆ ಆದರ್ಶ ರೈತ ಎಂದು ಖ್ಯಾತಿ ಪಡೆಯುತ್ತಾರೆ. ಇವರ ನಂತರದ ಅಚ್ಚರಿ ಕಥೆ ಅಂದರೆ ಆಗಸದ ಕನಸು. ಪ್ರತಿ ಕಾಮನ್ ಮ್ಯಾನ್ಗೂ ನನಸಾಗುವಂತಹ ಪ್ರತಿ ₹1 ಟಿಕೆಟ್ ಸೆಲ್ ಮಾಡಿ ಪ್ರಮೋಷನ್. ಎಲ್ಲರಿಗೂ ಗೊತ್ತಿರ್ಬೋದು, ಏರ್ ಡೆಕ್ಕನ್ ಒಂದು ದೊಡ್ಡ, ಇವಾಗಲ ಕಾಲದಲ್ಲಿ 3,000 ಕೋಟಿಗಿಂತ ಅಧಿಕ ರೆವೆನ್ಯೂ ಇರತಕ್ಕಂತಹ ಒಂದು ದೊಡ್ಡ ಸಂಸ್ಥೆ. ಸೊ ಇದರ ಮೊದಲ ಪ್ರಮೋಷನ್ ನಡೆದಿದ್ದು ₹1 ಟಿಕೆಟ್. ಸೊ ಆವಾಗಿನಿಂದ ತಮ್ಮ ಆಗಸದ ಕನಸು, ಹೆಲಿಕಾಪ್ಟರ್ ಮತ್ತು ಪ್ರತಿ ತಿಂಗಳು ಒಂದೊಂದು ತಿಂಗಳಂತೆ ಮೊದಲನೇ ವರ್ಷದಲ್ಲಿ 13 ವಿಮಾನಗಳ ಖರೀದಿ, 13 ವಿಮಾನಗಳನ್ನು ಆಗಸಕ್ಕೆ ಹಾರಾಟ ಮಾಡುವ ಪ್ರಯತ್ನ. ಬಟ್ ಅದೇನೋ ಅವರ ಆಗಿನ ಕಾಲದ ಡಿಸಿಷನ್, ಅದು ನಮಗೆ ಈಗಲೂ ಅಚ್ಚರಿ ಮೂಡಿಸುವಂಥದ್ದು. ಕೆಲವೇ ವರ್ಷಗಳಲ್ಲಿ ಅವರು ಆ ಕಂಪನಿಯನ್ನು ಮಲ್ಯ ಖ್ಯಾತಿಯ ಕಂಪ್ನೀಸ್ಗೆ ಮಾರುತ್ತಾರೆ. ಸೊ ಅದು 5 ವರ್ಷದ ಅಗ್ರಿಮೆಂಟ್ನಲ್ಲಿ. ಸೊ ಇವತ್ತು ಒಂದು ಇನ್ಸ್ಪಿರೇಷನ್ ಕೋಟ್ ನನಗೆ ಇಷ್ಟ ಆಗಿರೋದೇನೆಂದರೆ, ಯು ನೆವರ್ ಫೇಲ್ ಅಂಟಿಲ್ ಯು ಸ್ಟಾಪ್ ಟ್ರೈಯಿಂಗ್. ಸೊ ತಮ್ಮ ಪ್ರಯತ್ನವನ್ನು ಛಲ ಬಿಡದೆ ಮಾಡ್ತಾನೆ ಇರಿ, ಸಕ್ಸಸ್ ನಿಮ್ದಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.